ವಚನ ಸುಧಯ ಮನನ ನಿನ ಜನ್ಮ ಪಾವನ ಬಸವನ ವಚನ ನೀ ಕೇಳು ದಿನ ದಿನ ವಚನ ಸುಧಯ ಮನನ ನಿನ ಜನ್ಮ ಪಾವನ ಬಸವನ ವಚನ ನೀ ಕೇಳು ದಿನ ದಿನ ವಚನ ಸುಧಯ ಮನನ ನಿನ ಜನ್ಮ ಪಾವನ ಮೂಡರೂಢಿ ಬಂಧನದಿ ಹೊರಗೆ ಬಂದನು ಮೋಹ ಜಾಲ ಬಿಡಿಸಿ ದೂರ ಉಳಿದನು ಜ್ಞಾನದ ಮಾರ್ಗವ ಅರಸಿ ನಡೆದನು ಸುಜ್ಞಾನದ ಮೂರ್ತಿಯಾಗಿ ಜಗಕ್ಕೆ ಕಂಡನು ಸುಜ್ಞಾನದ ಮೂರ್ತಿಯಾಗಿ ಜಗಕ್ಕೆ ಕಂಡನು ಬಸವನ ವಚನ ನೀ ಕೇಳು ದಿನ ದಿನ ವಚನ ಸುಧಯ ಮನನಾಡಿನ ಜನ್ಮ ಪಾವನ ಬಿಜ್ಜಳನ ರಾಜ್ಯದಲ್ಲಿ ಮಂತ್ರಿಯಾದ ತಾಮ್ರಪಟವ ಓದಿ ನಿಧಿಯನ್ನು ತೋರಿದ ಶತರಿಗಿಂತ ಯುಕ್ತಿಯಲ್ಲಿ ನೀತಿ ಮೆರೆದ ಸರ್ವಧರ್ಮ ಪ್ರೇಮಿಯಾಗಿ ತಾನು ನಲಿದ ಸರ್ವಧರ್ಮ ಪ್ರೇಮಿಯಾಗಿ ತಾನು ನಲಿದ ಬಸವನ ವಚನ ನೀ ಕೇಳು ದಿನ ದಿನ ವಚನ ಸುಧಯ ಮನನ ನಿನ್ನ ಜನ್ಮ ಪಾವನ ದಯವೇ ಧರ್ಮ ಮೂಲವೆಂದು ಸಾರಿ ಹೇಳಿದ ಕಾಯಕವೇ ಕೈಲಾಸ ಎಂದು ಅರುಹಿದ ಕ್ರಾಂತಿಕಾರಿ ಪುರುಷನಾಗಿ ಕಹಳೆ ಊದಿದ ಕ್ರಾಂತಿ ಜಾಲ ಬಿಡಿಸಿ ಐಕ್ಯತೆಯ ತೋರಿದ ಕ್ರಾಂತಿ ಜಾಲ ಬಿಡಿಸಿ ಐಕ್ಯತೆಯ ತೋರಿದ ಬಸವನ ವಚನ ನೀ ಕೇಳು ದಿನ ದಿನ ವಚನ ಸುಧಯ ಮನನ ನಿನ ಜನ್ಮ ಪಾವನ
ಹಾಗೂ ಯಾರೂ ಓದಲಾಗದ ತಾಮ್ರ ಪತ್ರವನ್ನು ತಮ್ಮ ಬುದ್ಧಿಶಕ್ತಿ ಮತ್ತು ಕೌಶಲ್ಯದಿಂದ ಓದಿ ಅಪಾರವಾದ ನಿಧಿಯನ್ನು ದೊರಕಿಸಿಕೊಟ್ಟಿದ್ದೀರಿ. ಅದಕ್ಕೆ ಧನ್ಯವಾದಗಳು. ಮತ್ತು ನಿಮ್ಮ ಈ ರಾಜ್ಯದ ಆರ್ಥಿಕ ಸ್ಥಿತಿಯು ಉತ್ತಮವಾಗಲು ನೀವೇ ಕಾರಣ. ವಚನದಲ್ಲಿ ನಾಮಾಮೃತ ತುಂಬ
ನಿಮ್ಮ ವಚನಗಳು ನುಡಿ ಮುತ್ತಿನಂತೆ ಪೋಣಿಸಿದ ಹಾರದಂತೆ ಬಹಳ ಸುಂದರವಾಗಿ ಮನಮೋಹಕವಾಗಿದೆ. ಈ ನುಡಿದರೆ ಮುತ್ತಿನ ಹಾರದಂತಿರಬೇಕೆಂಬ ತಮ್ಮ ಮತ್ತೊಂದು ವಚನವನ್ನು ನಿಮ್ಮಿಂದಲೇ ಕೇಳುವ ತವಕವಾಗಿದೆ. ದಯವಿಟ್ಟು ಹಾಗೆ. ಹೌದು ಮಹಾಪ್ರಭು, ಎಲ್ಲ ಶರಣದ ಮಾತುಗಳು ನುಡಿಮುತ್ತುಗಳೇ ಆಗಿವೆ. ನಾವು ಆಡುವಂತಹ ಮೃದು ವಾಸಗಳು ಆ ಕೂಡಲ ಸಂಗಮನ ಪೂಜೆಯಂತಿರಬೇಕು ಮಹಾಸ್ವಾಮಿ. ನುಡಿದರೆ ಮುತ್ತಿನ ಮತ್ತೊಂದು ವಚನ ಬಸವಣ್ಣನವರೇ, ನಿಮ್ಮ ಶರಣರೆಲ್ಲರೂ ಆಡುವ ಮಾತುಗಳು ಮೃದುವಾಗಿರುತ್ತವೆ. ಆ ಕೂಡಲ ಸಂಗಮನಾಥನಿಗೆ ಅರ್ಪಿಸುವ ಪ್ರಸಾದದಂತೆ ಇದೆ. ಮತ್ತು ಈ ನೀತಿವಂತರಾಗಲು ಎಲ್ಲ ಮನುಷ್ಯರು ನೀತಿವಂತರಾಗಿ ಧರ್ಮವಂತರಾಗಿ ಬಾಳಲು ಏನಾದರೂ ನೀತಿ ಸೂತ್ರಗಳು ಇವೆಯೇ ಬಸವಣ್ಣನವರೇ? ಹೌದು ಮಹಾಪ್ರಭು, ಮನುಷ್ಯ ಧರ್ಮವಂತನಾಗಿ ನೀತಿವಂತನಾಗಿ ಬಾಳಲು ಸಪ್ತ ಗುಣಶೀಲಗಳೆಂಬ ನೀತಿ ಸಂಖ್ಯೆಗಳಿವೆ. ಅವುಗಳನ್ನು ನಾನು ಪ್ರಸ್ತುತಿಪಡಿಸುತ್ತೇನೆ. ಯಾವ ಕಲಬೇಡ ಕಾಣಬೇಡ
ಎಲ್ಲರೂ ಧರ್ಮವಂತರಾಗಿ ನೀತಿವಂತರಾಗಿರುತ್ತಾರೆ. ಹಾಗೆ ಇದೇ ನಿಜವಾದ ಈ ಸೂತ್ರಗಳನ್ನು ಪಾಲಿಸಿದ್ದೇ ಆದಲ್ಲಿ ಇದೇ ನಿಜವಾದ ಭಕ್ತಿ, ಇದೇ ನಿಜವಾದ ಶಿವಪೂಜೆ. ಹಾಗೆಯೇ ಎಲ್ಲರಲ್ಲಿಯೂ ಭಕ್ತಿ ಹೆಚ್ಚಾಗಲು ದೇವಾಲಯಗಳನ್ನು ಎಲ್ಲ ಕಡೆ ದೇವಾಲಯಗಳನ್ನು ಕಟ್ಟಿಸಿದರೆ ಹೇಗೆ ಬಸವಣ್ಣನವರೇ? ಸಾಧ್ಯವೇ ಪ್ರಭು, ಎಲ್ಲರಿಗೂ ದೇವಾಲಯ ಕಟ್ಟಲು ಸಾಧ್ಯವೇ? ನಿರ್ಜೀವ ವಸ್ತುಗಳ ಕಲ್ಲು ಮಣ್ಣುಗಳಿಂದ ನಿರ್ಮಿತವಾದ ದೇವಾಲಯಗಳು ವಿಪತ್ತಿ ವಿಕೋಪದಿಂದ ನಾಶವಾಗಬಹುದು ಪ್ರಭು. ಈ ದೇಹವೇ ದೇಗುಲ, ದೇವಸ್ಥಾನವೇ ದೇಗುಲ ಎಂದು ಪೂಜಿಸಿದರೆ ಎಲ್ಲರಲ್ಲಿಯೂ ಆ ಕೂಡಲ ಸಂಗಮನು ನೆಲೆಸುವನು ಮಹಾಪ್ರಭು. ಇದೇ ನಮ್ಮ ವಿಚಾರವಾಗಿದೆ ಮಹಾಪ್ರಭು. ಉಳ್ಳವರು ಶಿವಾಲಯವ ಮಾಡುವ ನಿಮ್ಮ ವಚನಗಳೆಲ್ಲವೂ ಸರಳ ಸುಂದರವಾಗಿವೆ. ಇಡೀ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದೆ. ಅದಲ್ಲದೆ ನೀವು ನಡೆದಂತೆ ನುಡಿದಂತೆ ನಡೆಯುತ್ತಿದ್ದೀರಿ. ಎಂತಹ ಮಹತ್ ಕಾರ್ಯ ಬಸವಣ್ಣನವರೇ. ಹೀಗೆ ನಿಮ್ಮ ಕಾಯಕ ಮತ್ತು ವಚನ ರಚನೆ ಹಾಗೆ ನುಡಿದಂತೆ ನಡೆಯುವುದು ಹಾಗೆಯೇ ಸಾಗರೆ. ಇನ್ನು ನಾವು ವಿಶ್ರಾಂತಿ ತೆಗೆದುಕೊಳ್ಳಲು ತಗೊಳ್ಳುತ್ತೇವೆ ಬಸವಣ್ಣನವರೇ. ನಿಮಗೂ ಸಹ ಕಾಯಕ ಮಹಾಮನೆಯಲ್ಲಿ ಬಹಳಷ್ಟು ಕೆಲಸ ಕಾರ್ಯಗಳಿರಬಹುದು. ತಾವು ಹೋಗಿ ಬನ್ನಿ.
ಮಹಾಪ್ರಭುಗಳೇ, ಎಲ್ಲದಕ್ಕೂ ನಿಮ್ಮ ಸಹಕಾರ, ಸಹಾಯ, ವಿಶ್ವಾಸ ಮಹಾ ದೊಡ್ಡದು. ಮಹಾಪ್ರಭುಗಳೇ, ನಿಮ್ಮ ಸಹಕಾರದಿಂದಲೇ ನಾವು ಇವೆಲ್ಲವುಗಳನ್ನೂ ಮಾಡಲು ಸಾಧ್ಯ.